ಹಾಯ್ ಆಲ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ನನ್ನ ಚಾನಲ್ ಯಾರನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಹಾಗೆ ಒಂದು ಲೈಕ್ ಬಟನ್ ಕೊಡಿ. ಇವತ್ತು ಥರ್ಸ್ಡೇ ಆಫ್ಟರ್ನೂನ್ಗೆ ನಾನಿಲ್ಲಿ ಮಜ್ಜಿಗೆ ಹುಳಿ ಮತ್ತು ಗೆಣಸಿನ ಪಲ್ಯ ಮಾಡೋದು ತೋರಿಸ್ತೀನಿ. ಹಾಗೆ ಒಂದು ಸ್ನ್ಯಾಕ್ ರೆಸಿಪಿನೂ ತೋರಿಸೋಣ ಅಂತ ಇದ್ದೀನಿ ಇವತ್ತು. ಇದು ಸಖತ್ ಡಿಫ್ರೆಂಟಾಗಿ ಥರ ಯೂನಿಕ್ಕಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಖಾನ ವಿತ್ ಡ್ರೈ ಫ್ರೂಟ್ಸ್, ಅದಂತೂ ಸಿಕ್ಕಾಪಟ್ಟೆ ಹೆಲ್ದಿ, ನಿಮಗೆಲ್ಲ ಗೊತ್ತಿರೋ ಹಂಗೆ. ಒಂದು ಹೆಲ್ದಿ ಸ್ನ್ಯಾಕ್ ರೆಸಿಪಿ ಇರಲಿ ಅಂದ್ಬಿಟ್ಟು ಮಖಾನ ವಿತ್ ಡ್ರೈ ಫ್ರೂಟ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಇಲ್ಲಿ ಕಡಲೆಬೇಳೆ ನೆನೆಸ್ಕೊತಾ ಇದ್ದೀನಿ. ಹಾಗೆ ಫಸ್ಟು ಗೆಣಸು ಬೇಯಿಸ್ಕೊಂಬಿಡೋಣ ಅಂದ್ಬಿಟ್ಟು ತೊಳೆದ್ಬಿಟ್ಟು ಬೇಯೋಕ್ಕಾಗ್ತಾಯಿದ್ದೀನಿ. ಇನ್ನೊಂದು ಕಡೆ ಸೊಪ್ಪೆಲ್ಲ ಕ್ಲೀನಾಗಿ ಬಿಡಿಸಿ ನೀರಲ್ಲಿ ನೆನೆಸಿದ್ದೀನಿ. ಅದನ್ನು ಹೆಚ್ಕೊಂಡು ಇವಾಗ ಬೇಯೋಕ್ಕಿಟ್ಬಿಡ್ತೀನಿ. ಫಸ್ಟ್ ಸೊಪ್ಪು ಬೇಯಿಸ್ಕೊಂಡ್ಬಿಟ್ರೆ ಆಮೇಲೆ ರುಬ್ಕೊಂಡು ಮಜ್ಜಿಗೆ ಹುಳಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು. ಈಗ ಮಜ್ಜಿಗೆ ಹುಳಿಗೆ ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ ಪೀಸು ಬೇಕಾದ್ರೆ ತುರಿದು ಹಾಕ್ಬೋದು. ಮತ್ತು ಆಮೇಲೆ ಕಡಲೆಬೇಳೆ, ತೊಗರಿಬೇಳೆನೂ ಹಾಕ್ತಾರೆ ಕೆಲವರು, 2 ಬೇಳೆನೂ ಹಾಕ್ತಾರೆ. ನಾನು ಬರೀ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಮತ್ತು ಒಂಚೂರು ಅರಿಶಿನ, ಜೀರಿಗೆ, ಆಮೇಲೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ 2 ಯೂಸ್ ಮಾಡಿದ್ರೆ ಸ್ವಲ್ಪ ಕಲರ್ ಬರುತ್ತೆ ಅಂದ್ಬಿಟ್ಟು. ಮತ್ತು ಹಸಿಮೆಣಸಿನ್ಕಾಯಲ್ಲಿ ಸ್ವಲ್ಪ ಕೆಂಪಗಿರೋದು ಹಾಕ್ಕೊಂಡಿದ್ದೀನಿ, ಥರ ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಈಗ ಇನ್ನೊಂದು ಕಡೆ ಗೆಣಸು ಬೆಂದಿದೆ, ಮತ್ತು ಇಲ್ಲಿ ಸೊಪ್ಪು ಬೇಯಕ್ಕೆ ಇಟ್ಕೊಂಡಿದ್ನಲ್ಲ ಅದನ್ನು ಬೆಂದಿದೆ ಸೊಪ್ಪು. ಈ ಸೊಪ್ಪಿನಲ್ಲಿ ಮಾಡಿದ್ರೆ ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಿರುತ್ತೆ, ಒಂಥರ ಟೇಸ್ಟು. ಯಾವಾಗಲೂ ನಾವು ತರಕಾರಿಲಿ ಮಾಡ್ತಾ ಇರ್ತೀವಲ್ಲ, ಬೂದ್ಗುಂಬಳಕಾಯಿ ಅದರಲ್ಲೆಲ್ಲ ಈ ಸೊಪ್ಪಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು, ಇದೇ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದಿಲ್ಲ 1-2 ಸತಿ ಕುದ್ಮೇಲೆ, ಈಗ ಇದಾಗಲೇ ಕುದೀತಾ ಇದೆ ಆಲ್ಮೋಸ್ಟು. ನಾನು ಸೊಪ್ಪಿಗೆ ಮುಂಚೆನೇ ಉಪ್ಪು ಹಾಕಿದ್ದೆ ಒಂದು ಸ್ವಲ್ಪ, ನೋಡ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಬೋದು. ಈಗ ಇಲ್ಲಿ ಮೊಸರನ್ನ ಕಡ್ಕೊಂಡಿದ್ದೀನಿ. ಕಡಿದ್ಬಿಟ್ಟು ಒಂದು ಲೋಟ ನೀರು ಹಾಕಿ ಕಡ್ಕೊಂಡು, ತೀರ ಗಟ್ಟಿನೂ ಹಾಕಬಾರ್ದು, ಮೊಸರು ಒಡೆದಂಗೆ ಆಗಿಬಿಡುತ್ತೆ ನಾವು ಬೇಯಿಸ್ತೀವಲ್ಲ. ಇದು 1-2 ಸತಿ ಕುದ್ಮೇಲೆ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಮಜ್ಜಿಗೆ ಹುಳಿ ರೆಡಿ. ಈಗ ಇನ್ನೊಂದು ಕಡೆ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಗೆಣಸು ಪಲ್ಯಕ್ಕೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಗೆಣಸು ಬೇಯಿಸಿದ್ನಲ್ಲ ಆಗಲೇ ಸಿಪ್ಪೆ ತೆಗೆದು ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಗೆಣಸು. ಈ ಗೆಣಸು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಸೀಸನಲ್ಲಿ ಗೆಣಸೆಲ್ಲ ತಿನ್ನಬೇಕು ನಾವು, ಒಂದು ಸತಿ ಆದರೂ ಮಾಡ್ಕೊಂಡು ತಿನ್ಬೇಕು ಅಟ್ಲೀಸ್ಟ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ. ಇದು ಚೆನ್ನಾಗಿ ಬೆಂದಿದೆ, ಆಗಿದೆ ಇವಾಗ ಆಲ್ಮೋಸ್ಟು. ಇಲ್ಲಿ ಕಾಯಿ ತುರಿದು ಹಾಕ್ಕೊತಾ ಇದ್ದೀನಿ. ಹಾಗೇ ಕಾಯಿ ಹೆಕ್ಕಳಿಕಾಯಿ ಇತ್ತು, ಸೊ ಅದಕ್ಕೆ ತುರಿದು ಹಾಕ್ಬಿಡ್ತಿದ್ದೀನಿ. ಸೊ ಈಗ ಒಂದು ಕಡೆ ಮಜ್ಜಿಗೆ ಹುಳಿನೂ ರೆಡಿ ಆಯಿತು, ಒಗ್ಗರಣೆಗೆ ಹಾಕ್ಬಿಟ್ರೆ ಮಜ್ಜಿಗೆ ಹುಳಿನೂ ರೆಡಿ. ಒಂದು ಕಡೆ ಅನ್ನನೂ ರೆಡಿಯಾಗಿದೆ. ಈಗ ಇಲ್ಲಿ ಕಾಯಿ ತುರಿ ಹಾಕಿದ್ಮೇಲೆ 1 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು, ಗೆಣಸು ಪಲ್ಯ ರೆಡಿ ಆಗುತ್ತೆ. ಈಗ ಇಲ್ಲಿ ಮಜ್ಜಿಗೆ ಹುಳಿನೂ ರೆಡಿಯಾಗಿದೆ. ಈಗ ಸರ್ವ್ ಮಾಡೋದೊಂದೇ. 1-2 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಒಗ್ಗರಣೆಗೆ ನಾನು. ಈಗ ಪ್ಲೇಟಿಂಗ್ ಟೈಮ್. ನೀವು ಎಲ್ಲರೂ ಸೊಪ್ಪಿಂದ ಮಜ್ಜಿಗೆ ಹುಳಿ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು ನಾರ್ಮಲ್ ಮಜ್ಜಿಗೆ ಹುಳಿಗಿನ್ನ. ಅದಕ್ಕೆ ಒಂಚೂರು ಉಪ್ಪಿನಕಾಯಿ ಅಥವಾ ಹಪ್ಪಳ, ಸಂಡಿಗೆ ಏನಾದ್ರು ಇದ್ದರೆ ಸೂಪರಾಗಿರುತ್ತೆ. ಇದಕ್ಕೆ ಹಪ್ಪಳ, ಸಂಡಿಗೆ ಏನಿದ್ರೂ ಚೆನ್ನಾಗಿರುತ್ತೆ. ಮತ್ತು ಮೆಣಸಿನ್ಕಾಯಿ ಬೆಸ್ಟ್ ಕಾಂಬಿನೇಷನ್ ಇದಕ್ಕೆ ಮಜ್ಜಿಗೆ ಹುಳಿಗೆ. ಸೊ ಇದಾದ ನಂತರ ಇವಾಗ ಸ್ನ್ಯಾಕ್ಸ್ ರೆಸಿಪಿನೂ ಶೇರ್ ಮಾಡ್ತಿದ್ದೀನಿ ನಿಮ್ಮ ಜೊತೆ. ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸು, ಮಖಾನ. ಈ ಮಖಾನ ಅಂತೂ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಒಂಚೂರು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡು, ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿ ಚಟ್ಪಟ ಅಂತ.
ಸ್ವಲ್ಪ ಕಡಲೆಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಚಿವಡ ಎಲ್ಲ ಮಾಡ್ತೀವಲ್ಲ, ಚಿವಡ ಮತ್ತು ಪುರಿ ಒಗ್ಗರಣೆ ಎಲ್ಲ ಸೇಮ್ ಹಂಗೇ ಇದುವೆ. ಬಟ್ ಮಖಾನ ಹಾಕಿದ್ರೆ ನಿಮಗೆ ವೆರಿ ಹೆಲ್ದಿ ವರ್ಷನ್ ಬರುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬಾದಾಮಿ ಮತ್ತು ಗೋಡಂಬಿ ಎರಡು ಹಾಕಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಮೇಲೊಂದು ಸ್ವಲ್ಪ ಚಿಲ್ಲಿ ಪೌಡರ್, ಇದಕ್ಕೆ ಜಾಸ್ತಿ ಏನು ಬೇಡ ಚಿಲ್ಲಿ ಪೌಡರು, ಯಾಕಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ವ. ಸ್ವಲ್ಪ ಉಪ್ಪು, ಇದರಲ್ಲಿ ಮಖಾನದಲ್ಲೂ ಉಪ್ಪು ಆ್ಯಡ್ ಮಾಡಿದ್ದಾರೆ ಅವರು. ಇದು ರೋಸ್ಟೆಡ್ ಮಖಾನ ನಾನು ತೊಗೊಂಡಿರೋದು, ಇಲ್ಲಾಂದರೆ ಮಖಾನ ಫ್ರೈ ಮಾಡಬೇಕಾಗುತ್ತೆ ಫಸ್ಟು. ಸೊ ಇದೆಲ್ಲ ಇವಾಗ ಹಾಕಿ ಮಿಕ್ಸ್ ಮಾಡೋದು. ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಒಂದು ಸತಿ. ಮಿಕ್ಸ್ ಮಾಡಿದ್ರೆ ಹೆಲ್ದಿ ಮಖಾನ ವಿತ್ ಡ್ರೈ ಫ್ರೂಟ್ಸ್ ಇಸ್ ರೆಡಿ. ಇವಾಗ ಇದೆಲ್ಲ ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಕಡಲೆಕಾಯಿ ಬೀಜ, ಗೋಡಂಬಿ, ಬಾದಾಮಿ ಅದೆಲ್ಲ ಹಾಕಿದ್ಮೇಲೆ ಇದು ನಾನು ಮಖಾನ ರೋಸ್ಟ್ ಮಾಡಿಲ್ಲ, ಯಾಕೆಂದರೆ ಇದು ಆಲ್ರೆಡಿ ರೋಸ್ಟ್ ಇದ್ದಿದ್ದು ನಾನು ತೊಗೊಂಡಿರೋದು. ಇದು ಹಾಕಿ ಮಿಕ್ಸ್ ಮಾಡಿದ್ರೆ ಇವಾಗ ಡ್ರೈ ಫ್ರೂಟ್ಸ್ ವಿತ್ ಮಖಾನ ಇಸ್ ರೆಡಿ ಟು ಸರ್ವ್. ಪ್ಲೀಸ್ ಯಾರಾದ್ರು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.